ಸ್ಟೂಡೆಂಟ್ಸ್, ಹೇಗಿದ್ದೀರಾ? ನಿನ್ನೆ ಎಲ್ಲ ಒಂದು ವಿಡಿಯೋ 4ನೇ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೆ. ಅದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು 1/4/2001ಗಿಂತ ಮುಂಚೆ ಏನಾದ್ರು ಅಸೆಟ್ ಅಕ್ವೈರ್ ಮಾಡಿದರೆ ಯಾವ ರೀತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದೆ. ಇವತ್ತಿನ ದಿವಸ ನಾವು ನಿಮ್ಮ ಹತ್ರಕ್ಕೆ ಹಂಚಿಕೊಳ್ಳೋಕ್ಕೆ ಬರ್ತಾ ಇರುವಂತಹದ್ದು, ಪ್ರೀವಿಯಸ್ ಓನರಿಂದ ನೀವೇನಾದರೂ ಅಸೆಟ್ನ ಅಕ್ವೈರ್ ಮಾಡ್ಕೊಂಡಿದ್ರೆ ಅದರ ಟ್ರೀಟ್ಮೆಂಟ್ ಹೇಗಿರುತ್ತೆ, ಏನು ಮಾಡಬೇಕು ಅನ್ನೋ ವಿಚಾರನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನೀವು ಕೆಳಗೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವಂತಹ ನೋಟಿಫಿಕೇಶನ್ ಬೆಲ್ನ ಆಲ್ ಅಂತ ಕೊಟ್ಟಾಗ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಇನ್ ಟೈಮಲ್ಲಿ ತಲುಪುತ್ತೆ. ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ ಬೆಲ್ನಲ್ಲಿ ಆಲ್ ಅನ್ನೋ ಒಂದು ಬಟನ್ನ ಪ್ರೆಸ್ ಮಾಡಿ. ಮಿಸ್ಟರ್ ಸುಹಾಸ್ ಪರ್ಚೇಸ್ಡ್ house, property on 1/5/2012. 1/5/2012 ಅಲ್ಲಿ ಒಂದು ಅಸೆಟ್ನ ಅಂದ್ರೆ ಹೌಸ್ ಪ್ರಾಪರ್ಟಿನ ಮಿಸ್ಟರ್ ಸುಹಾಸ್ ಪರ್ಚೇಸ್ ಮಾಡ್ತಾನೆ. ಆಗ ಅದರ ಬೆಲೆ ಅಂದ್ರೆ ಕಾಸ್ಟ್ ಅವನಿಗಾಗಿದ್ದು 2 lakhs ಆಗಿತ್ತು. ಅದನ್ನ ಮಿಸ್ಟರ್ ಅನಿಲ್ ಅನ್ನುವಂತಹ ವ್ಯಕ್ತಿಗೆ ಗಿಫ್ಟ್ ಕೊಡ್ತಾನೆ. ಗಿಫ್ಟ್ ಯಾವಾಗ? 10/10/12 ಅಲ್ಲಿ 10/10/12ಕ್ಕೆ ಅವನೇನ್ ಮಾಡ್ತಾನೆ, ಒಂದು ಗಿಫ್ಟ್ ಕೊಡ್ತಾನೆ. ಈ ಅನಿಲ್ ಏನ್ ಮಾಡ್ತಾನೆ, ಸುಮನ್ ಅನ್ನೋ ವ್ಯಕ್ತಿಗೆ ಸೇಲ್ ಮಾಡ್ತಾನೆ. ಅನಿಲ್ ಅನ್ನೋನು ಸುಮನ್ ಅನ್ನೋನಿಗೆ ಏನ್ ಮಾಡ್ತಾನೆ, ಸೇಲ್ ಮಾಡ್ತಾನೆ. ಯಾವತ್ತು? 31st December 2018ಗೆ ಸೇಲ್ ಮಾಡ್ತಾನೆ. ಎಷ್ಟಕ್ಕೆ ಸೇಲ್ ಮಾಡ್ತಾನೆ? 40 lakhsಗೆ ಸೇಲ್ ಮಾಡ್ತಾನೆ. ಅದಕ್ಕೆ ಬ್ರೋಕರೇಜ್ ಬಂದಿರೋದವ್ರಿಗೆ 2 lakhs ಆಗಿದೆ. ಈಗ ಇದು ಪ್ರಾಬ್ಲಮ್. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು ನಾವು. ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಬೇಕು ಅಂದಾಗ ಬ್ರೋಕರೇಜ್ 2 ಲಕ್ಷ ಆಗಿರುತ್ತೆ. ಇದನ್ನ ಕಂಪ್ಯೂಟ್ ಮಾಡಬೇಕು ಅಂದ್ರೆ ನಾವು ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂದರೆ ಸೇಲ್ ಪ್ರಾಸಿಟ್ಸ್ ಎಷ್ಟಿದೆಯಂತೆ, ಎಷ್ಟಕ್ಕೆ ಸೇಲ್ ಮಾಡಿರೋದವನು 40 lakhಗೆ 40 lakh ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಸೇಲ್ಸ್ ಮಾಡೋಕ್ಕೋಸ್ಕರ ಆಗಿರೋ ಖರ್ಚು. ಸೇಲ್ಸ್ ಮಾಡೋಕ್ಕೋಸ್ಕರ ಆಗಿರೋಂತಹ ಖರ್ಚು ಎಷ್ಟಾಗಿದೆ? ಬ್ರೋಕರೇಜ್ ಕೊಟ್ಟಿದ್ದಾನಂತೆ. ಬ್ರೋಕರೇಜ್ ಏನು ಕೊಟ್ಟಿದ್ದಾನೋ ಆ ಬ್ರೋಕರೇಜ್ನ ತಗೊಬೇಕು, 2 lakh. ಹಾಗಾದ್ರೆ ಬಂದಿದ್ದು 38 lakh ಬಂತು. ಅದನ್ನೇ ನಾವು ನೆಟ್ ಸೇಲ್ ಪ್ರಾಫಿಟ್ಸ್ ಅಂತ ಕರಿತೀವಿ. ಈ ನೆಟ್ ಸೇಲ್ ಪ್ರಾಫಿಟ್ಸ್ ಅಲ್ಲಿ ಲೆಸ್ ಅವನು ಪರ್ಚೇಸ್ ಮಾಡಿರೋದು 2012 ಅಲ್ಲಿ. ಸೊ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಈಗ ಪ್ರಶ್ನೆ ಅರಿದಾಯ್ತು, ಇವನು ಎಷ್ಟಕ್ಕೆ ಕೊಂಡ್ಕೊಂಡಿದ್ದ? ಮಿಸ್ಟರ್ ಸುಮನ್ ಅನ್ನೋನಿಗೆ ಅನಿಲ್ ಸೇಲ್ ಮಾಡ್ತಾ ಇದ್ದಾನೆ. ಎಷ್ಟಕ್ಕೆ ಸೇಲ್ ಮಾಡ್ತಿದ್ದಾನೆ? 40 lakhsಗೆ ಸೇಲ್ ಮಾಡ್ತಾ ಇದ್ದಾನೆ. ಯಾವತ್ತು? 31st December 2018 ದಿನ. ಬ್ರೋಕರೇಜ್ 2 ಲಕ್ಷ ಆಗಿದೆ. ಹಾಗಾದ್ರೆ ಈ ಅನಿಲ್ಗೆ ಹೇಗೆ ಬಂತು? ಅವ್ರ ತಂದೆಯವರು
ಅಥವಾ ಅವನ ಫ್ರೆಂಡ್ ಯಾರೋ ಅವನಿಗೆ ಗಿಫ್ಟ್ ಕೊಟ್ಟಿರೋದು. ಇವನಿಗೆ ಎಷ್ಟು ಕಾಸ್ಟ್ ಆಯಿತು? ಇವನಿಗೆ ಏನಾದ್ರು ಕಾಸ್ಟ್ ಆಯ್ತಾ? ಕಾಸ್ಟ್ ಏನೂ ಆಗಿಲ್ಲ, ನಿಲ್. ಆಗ ಆಗ ಏನು ತಗೊಬೇಕಾಗಿರುತ್ತೆ ಅಂದರೆ, ಇವನ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನಿರುತ್ತೆ ಅಂತಂದರೆ, ಪ್ರೀವಿಯಸ್ ಓನರ್ ಏನು ಮಾಡಿದನೋ, ಎಷ್ಟಕ್ಕೆ ತಗೊಂಡಿದನೋ ಅದನ್ನೇ ಇವನಿಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿರುತ್ತೆ. ಇನ್ನೊಂದು ಉದಾಹರಣೆ ಇಲ್ಲಿ ತಗೊಂತೀನಿ, ಇಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂದ್ಬಿಟ್ಟಿದೆ. ಎ ಯ ಮಗ ಬಿ, ಬಿ ಯ ಮಗ ಸಿ. ಎ 1/10/2011 ಒಂದು ಹೌಸ್ನ ಪರ್ಚೇಸ್ ಮಾಡ್ತಾನೆ, ಒಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡ್ತಾನೆ. ಅದನ್ನ ಮಿಸ್ಟರ್ ಬಿಗೆ ಗಿಫ್ಟ್ ಆಗಿ ಕೊಡ್ತಾನೆ. ಯಾವಾಗ? 10/10/13. ಇವನೇನ್ ಮಾಡ್ತಾನೆ, ಮತ್ತೆ ಮಿಸ್ಟರ್ ಸಿಗೆ, ಅವನ ಮಗ ಮಿಸ್ಟರ್ ಸಿಗೆ 10/2/2017 ಏನ್ ಮಾಡ್ತಾ ಇದ್ದಾನೆ, ಅವನಿಗೆ ಗಿಫ್ಟ್ ಅಥವಾ ವಿಲ್ ಅಥವಾ ಇನ್ಹೆರಿಟೆನ್ಸ್ ಮುಖಾಂತರ ಬರುತ್ತೆ. ಈಗ ಇವನು 1/1/19 ಈ ಮನೇನೇನ್ ಮಾಡ್ತಾ ಇದ್ದಾನೆ, ಸೇಲ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಈ ಮನೇನ ಸೇಲ್ ಮಾಡ್ತಾ ಇದ್ದಾನೆ ಅಂದ್ರೆ ಈಗ ನಾವು ನೋಡಬೇಕಾಗಿರೋದು ಸಿಗೆ ಹೇಗೆ ಬಂತು, ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಬೇಕು ಅಂದ್ರೆ ಸಿಗೆ ಹೇಗೆ ಬಂತು, ಸಿಗೆ ಬಿ ಇಂದ ಬಂತು. ಬಿಗೆ ಕೊಂಡ್ಕೊಂಡಿದ್ದಾನ? ಇಲ್ಲ. ಹಾಗಾದ್ರೆ ಮತ್ತೆ ಎಲ್ಲಿಗೆ ಹೋಗ್ಬೇಕು? ಅವನಿಗೆ ಹೇಗೆ ಬಂತು ಅಂತ ಹೋಗಬೇಕು. ಅವನ ಪ್ರೀವಿಯಸ್ ಓನರ್ ಮಿಸ್ಟರ್ ಎ, ಅವನು ಕೊಂಡ್ಕೊಂಡಿದ್ದ? ಹೌದು, ಕೊಂಡ್ಕೊಂಡಿದ್ದ. ಎಷ್ಟು ಕೊಂಡ್ಕೊಂಡಿದ್ದ? 5 lakhಗೆ ಕೊಂಡ್ಕೊಂಡಿದ್ದ. ಹಾಗಾದ್ರೆ ದಿಸ್ 5 lakh ವಿಲ್ ಬಿಕಮ್ ದ ಕಾಸ್ಟ್ ಆಫ್ ಅಕ್ವಿಸಿಷನ್ ಟು ಮಿಸ್ಟರ್ ಸಿ. ಅಂದ್ರೆ ಪ್ರೀವಿಯಸ್ ಓನರ್ ಏನಿರುತ್ತೋ ಅದೇ ಕಾಸ್ಟ್ ಆಫ್ ಅಕ್ವಿಸಿಷನ್ ಇವನಿಗಾಗುತ್ತೆ. ಹಾಗಾದ್ರೆ ಮಿಸ್ಟರ್ ಅನಿಲ್ಗೆ ಯಾರು ಪ್ರೀವಿಯಸ್ ಓನರ್ ಬಂದು ಮಿಸ್ಟರ್ ಸುಹಾಸ್. ಹಾಗಾದ್ರೆ ಮಿಸ್ಟರ್ ಸುಹಾಸ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದ, ಎಷ್ಟಕ್ಕೆ ಪರ್ಚೇಸ್ ಮಾಡಿದನೋ ಅದನ್ನೇ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಟ್ರೀಟ್ ಮಾಡಬೇಕಾಗಿರುತ್ತೆ. ಅಂದ್ರೆ ಎಷ್ಟು? 2 lakh. ಆ 2 lakhನೇ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಟ್ರೀಟ್ ಮಾಡಬೇಕು. ಪ್ರೀವಿಯಸ್ ಓನರ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ನೇ ಕರೆಂಟ್ ಓನರ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿರುತ್ತೆ. ಇಂಟು ನ್ಯೂಮರೇಟರ್ನಲ್ಲಿ CII ಫಾರ್ ದ ಇಯರ್ ಇನ್ ವಿಚ್ ದ ಅಸೆಟ್ ಸೋಲ್ಡ್. ಯಾವ ವರ್ಷ ಸೋಲ್ಡ್ ಮಾಡ್ತಿರೋದು? ಈ ಪ್ರೀವಿಯಸ್ ಇಯರ್. ಈ ಪ್ರೀವಿಯಸ್ ಇಯರ್ ಏನು? 18-19. ಹಾಗಾದ್ರೆ 18-19 ಎಷ್ಟಿದೆ? 280 ಡಿವೈಡೆಡ್ ಬೈ ಯಾವ ಇಯರ್ ಅಲ್ಲಿ ಅಕ್ವೈರ್ ಮಾಡಿದನೋ ಆ ಇಯರ್ದು ತಗೊಬೇಕಾಗಿರುತ್ತೆ. ಯಾವ ಇಯರ್ನಲ್ಲಿ ಅಸೆಟ್ ಅಕ್ವೈರ್ ಆಗಿರುತ್ತೆ ನೋಡಿ. ಇಲ್ಲಿ ಮಿಸ್ಟರ್ ಅನಿಲ್ಗೆ ಅವ್ರ ತಂದೆಯಿಂದ ಬಂದಿರೋದು 10/10/2012. ಈ ಕಾಸ್ಟ್ ಆಫ್ ಅಕ್ವಿಸಿಷನ್ನ ನಾವು ತಗೊಬೇಕಾ ಅನ್ನೋ ಒಂದು ಪ್ರಶ್ನೆ ಬಂತು. ಈ ಕಾಸ್ಟ್ ಆಫ್ ಅಕ್ವಿಸಿಷನ್ನ ತಗೊಬೇಕಾ ಅಂದಾಗ ಎಷ್ಟು ಬಂದಿದೆ? 12-13 ಪ್ರೀವಿಯಸ್ ಇಯರ್. ಇದರ ಪ್ರೀವಿಯಸ್ ಇಯರ್ 12-13 ಕಾಸ್ಟ್ ಆಫ್ ನೋಡಿ. ಪರ್ಚೇಸ್ ಮಾಡಿರೋದು 10/10/2012. ಅಂದ್ರೆ ಇದರ ಪ್ರೀವಿಯಸ್ ಇಯರ್ ಬಂದು ಏಪ್ರಿಲ್ ಆದ್ಮೇಲಿದೆ. ಸೊ ಅದಕ್ಕೋಸ್ಕರ 12-13 ಇಂಡೆಕ್ಸ್ ತಗೋಬೇಕು. ಹಾಗಾದ್ರೆ 12-13 ಇಂಡೆಕ್ಸ್ ನೋಡಿದಾಗ 12-13 ಇಂಡೆಕ್ಸ್ 200 ಇದೆ. ಹಾಗಾದ್ರೆ ಇಲ್ಲಿ 200 ತಗೊಬೇಕಾ ಅಥವಾ ಅನಿಲ್ಗೆ ಅಯೋಮಯ ಆಯ್ತು. 200 ಇದು ನಮ್ಮ ತಂದೆಯವರು ಅಥವಾ ನನ್ನ ಫ್ರೆಂಡು ನನಗೆ ಗಿಫ್ಟ್ ಕೊಟ್ಟಿರೋದು. ಯಾವಾಗ ಕೊಟ್ಟಿರೋದು? ಸೇ ಫಾರ್ ಎಕ್ಸಾಂಪಲ್ ಇದನ್ನೊಂದು ಇಯರ್ ಚೇಂಜ್ ಮಾಡಿಬಿಡ್ತೀನಿ. ಓಕೆ, 2004 ನಲ್ಲಿ ನಮ್ಮ ತಂದೆಯವರು ಅಥವಾ ನನ್ನ ಫ್ರೆಂಡ್ ಸುಹಾಸ್ ತಗೊಂಡಿರೋದು.
ಅಲ್ಲಿಂದ ನಮ್ಗೆ ಇಂಡೆಕ್ಸ್ ಸಿಗಬೇಕಾ ಅಥವಾ 2012 ಸಿಗಬೇಕಾ ಅನ್ನೋ ಪ್ರಶ್ನೆ ಅರೈಸ್ ಆಯಿತು. ಅನ್ನೋ ಪ್ರಶ್ನೆ ಅರೈಸ್ ಆದಾಗ ಕ್ಲಿಯರ್ ಆಗಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಹೇಳ್ಬಿಟ್ಟಿದೆ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಹೆಂಗೆ ಮಾಡಬೇಕು? ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು CII ಫಾರ್ ದ ಇಯರ್ ಇನ್ ವಿಚ್ ದ ಅಸೆಟ್ ಸೋಲ್ಡ್ divided by CII for the year in which the asset acquired by the assessee. ಅಸಸಿ ಏನು ಅಕ್ವೈರ್ ಮಾಡಿದನೋ ಅಂದರೆ ಅಸಸಿ ಅಂದ್ರೆ ಇಲ್ಲಿ ಯಾರು? ಅನಿಲ್ ಸೇಲ್ ಮಾಡ್ತಾ ಇರೋದು. ಈ ಅನಿಲ್ಗೆ ಯಾವಾಗ ಈ ಅಸೆಟ್ನ ಅಕ್ವೈರ್ ಮಾಡ್ಕೊಂಡಿದ್ದಾನೋ ಅದನ್ನು ತಗೊಬೇಕು. ಅಂದರೆ 12/13 ತಗೊಬೇಕು, ಅಂದರೆ 200 ತಗೊಬೇಕು ಅಂದ್ಬಿಟ್ಟು. ಆಗ ಒಂದು ಕೇಸ್ ಲಾ ಇದೆ. ಏನು ಕೇಸ್ ಲಾ? ಮಂಜುಳಾ ಜೆ ಶಾ. ಮಂಜುಳಾ ಜೆ ಶಾ ಅನ್ನೋರು 2012 ಬಾಂಬೆ ಹೈಕೋರ್ಟ್ ಮೆಟ್ಲೇರಿದ್ರು. ಇಲ್ಲಿ ಬಾಂಬೆ ಹೈಕೋರ್ಟ್ ಕೇಸ್ ಲಾ ಏನಿದು? CIT ವರ್ಸಸ್ ಮಂಜುಳಾ ಜೆ ಶಾ. CIT ವರ್ಸಸ್ ಮಂಜುಳಾ ಜೆ ಶಾ. ಆಗ ಬಾಂಬೆ ಹೈಕೋರ್ಟ್ ತೀರ್ಪು ಏನು ನೀಡ್ತು ಅಂದ್ರೆ, ಯಾವಾಗ ನೀವು ಗಿಫ್ಟ್ ವಿಲ್ ಇನ್ಹೆರಿಟೆನ್ಸ್ ಮುಖಾಂತರ ನೀವು ಕರೆಂಟ್ ಓನರ್ ಏನು ಅಸೆಟ್ ಸೇಲ್ ಮಾಡ್ತಾ ಇದ್ದಾನೋ ಅವನ ಕಾಸ್ಟ್ ಆಫ್ ಅಕ್ವಿಸಿಷನ್ನ ತೀರ್ಮಾನ ತಗೊಳ್ಳೋಕ್ಕೆ ಹೇಗೆ ಪ್ರೀವಿಯಸ್ ಓನರ್ನ ತಗೊಂತೀರೋ ಅದೇ ರೀತಿಯಲ್ಲಿ ಇಂಡೆಕ್ಸೇಷನ್ ಮಾಡೋದಕ್ಕೆ CII ಕೂಡ ನೀವು ಪ್ರೀವಿಯಸ್ ಓನರ್ದೇ ತಗೊಬೇಕು. ಕರೆಂಟ್ ಓನರ್ನ ಯಾವಾಗ ಕರೆಂಟ್ ಓನರ್ಗೆ ಗಿಫ್ಟ್ ಬಂದಿದೆಯೋ ಅದನ್ನು ತಗೊಳ್ಳೋ ಹಾಗಿಲ್ಲ. ಯಾವುದು ಹೇಳ್ತಾ ಇರೋದು? ಬಾಂಬೆ ಹೈಕೋರ್ಟ್ CIT ವರ್ಸಸ್ ಮಂಜುಳಾ ಜೆ ಶಾ ಕೇಸ್ ಲಾ ಡಿಸೈಡ್ ಮಾಡಿದ್ದು 2012. ಪ್ರೀವಿಯಸ್ ಓನರ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ ಪ್ರೀವಿಯಸ್ ಓನರ್ದೇ ತಗೊಂತಿರಲ್ವ, ಅದೇ ರೀತಿಯಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ನು ಕೂಡ ಯಾವ ರೀತಿ ನೀವು ಪ್ರೀವಿಯಸ್ ಓನರ್ದೇ ತಗೊಂತಿರೋ CII ಕೂಡ ಕರೆಂಟ್ ಓನರ್ದನ್ನ ತಗೊಳಕ್ ಹೋಗಬಾರ್ದು. ಯಾವುದನ್ನು ತಗೊಬೇಕು? ಪ್ರೀವಿಯಸ್ ಓನರ್ ಯಾವ ಇಯರ್ನಲ್ಲಿ ಅಕ್ವೈರ್ ಮಾಡಿದನೋ ಆ ಓನರ್ನ CII ತಗೊಬೇಕಾಗುತ್ತೆ. ಆ ಓನರ್ ಯಾವಾಗ ಅಕ್ವೈರ್ ಮಾಡಿರ್ತಾನೋ ಆ ವರ್ಷದ CII ತಗೊಬೇಕು ಅಂದ್ಬಿಟ್ಟಿದ್ದೆ ಬಾಂಬೆ ಹೈಕೋರ್ಟ್ ಹೇಳಿದ್ದು. ಯಾವಾಗ? 2012 ಕೇಸ್ ಲಾ ಯಾವುದದು? CIT ವರ್ಸಸ್ ಮಂಜುಳಾ ಜೆ ಶಾ. ಜ್ಞಾಪಕ ಇಟ್ಕೊಳ್ಳಿ, ಕ್ವಶನ್ ಎಕ್ಸಾಮ್ಗೆ ಬರ್ಬೋದು ಕೂಡ. ಹಾಗಾದ್ರೆ ಪ್ರೀವಿಯಸ್ ಓನರ್ ಏನು ತಗೊಂಡಿರ್ತೀವೋ ಅದೇ ವರ್ಷದ ನಾವೇನು ತಗೊಬೇಕು? ಇಂಡೆಕ್ಸೇಷನ್ಗೂ ಕೂಡ ಅದೇ ವರ್ಷದ ತಗೊಬೇಕು. ಹಾಗಾದ್ರೆ ನಾವು 200 ಯಾವ ವರ್ಷದ್ದು ಪ್ರೀವಿಯಸ್ ಓನರ್ದು ಏನು ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೊಂತೀನೋ ಆ ವರ್ಷದ CIIನೇ ತಗೊಬೇಕಾಗಿರುತ್ತೆ. ಅಂದರೆ 2004-05 ತಗೊಬೇಕಾಗಿರುತ್ತೆ. ಈ ಪ್ರಾಬ್ಲಮ್ ಅಲ್ಲಿ 1-1-5-2004 ಇದೆ. ಹಾಗಾದ್ರೆ ಇದರ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ ಅಂತಂದ್ರೆ ಏಪ್ರಿಲ್ ಆದ್ಮೇಲಿದೆ. ಹಾಗಾದ್ರೆ ಬರೋದು 4-5 ಅನ್ನೋದಾಗಿರುತ್ತೆ. ಹಾಗಾದ್ರೆ 4-5ನ CII ಎಷ್ಟು ಅಂತ ನೋಡೋಣ. 4-5ನ CII ಬಂದು 109.
ಹಾಗಾದ್ರೆ ಇಲ್ಲಿ ಎಷ್ಟು ತೊಗೊಬೇಕಾಗ CII 45 ಎಷ್ಟಿದೆ 109. ಯಾವ್ದು ತಗೊಂಬಾರ್ದು 200 ತಗೊಂಬಾರ್ದು. ಹಾಗಾದ್ರೆ ಇದಕ್ಕೂ ಇಷ್ಟಕ್ಕೂ ಕನ್ಕ್ಲೂಷನ್ ಏನಾಗುತ್ತೆ, ಎಷ್ಟು ಲಕ್ಷ ಇರೋದು 2 lakh ಇಂಟು 280 ಕರೆಂಟ್ ಇಯರ್ ಮತ್ತು ಪ್ರೀವಿಯಸ್ ಓನರ್ ಯಾವಾಗ ಕೊಂಡ್ಕೊಂಡಿದ್ದು 45 ನಲ್ಲಿ 113 ಇದೆ, 113 ಇದು ಕಾಸ್ಟ್ ಆಫ್. ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 4,95,575 ಬರುತ್ತೆ. ಲೆಸ್ ಮಾಡಬೇಕು ಎಷ್ಟು ಬರುತ್ತೆ ಅಂದರೆ 29,24,425. ಇದನ್ನೇನಂತ ಕರೀತೀರ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಗೊತ್ತಾಯ್ತು ಅನ್ಕೊಂಡು ಸ್ಟೂಡೆಂಟ್. ಸರ್ ಇನ್ನೊಂದು ಉದಾಹರಣೆ ಕೊಡಿ. ಓಕೆ ಕೊಡೋಣ. ಮಿಸ್ಟರ್ ರಾಜ್ purchased house property on 1/10/2003 for rupees 3 lakh and it is gifted to his son. Gifted to his son Amar on 10/1/2011. 10/1/2011 and the same is gifted to his friend Anu on 10/5/2016. Anu sold this house property to Ajay on 10/1/2019 for rupees 30 lakhs. For rupees 30 lakhs. And incurred a brokerage at 5%. 5% brokerage ಆಗಿದೆ. ಇಲ್ಲಿ ಗಿಫ್ಟ್ ಮಾಡುವಾಗ ಗಿಫ್ಟ್ ಮಾಡಿದ್ದಾನೆ, ಗಿಫ್ಟ್ ಡೀಡ್ ಎಕ್ಸ್ಪೆನ್ಸಸ್ 1 lakh ಆಗಿದೆ. ಗಿಫ್ಟ್ ಡೀಡ್ ಎಕ್ಸ್ಪೆನ್ಸಸ್ 1 lakh ಆಗಿದೆ ಫಾದರ್. ಇಲ್ಲಿ ಜೊತೆ ಕೊಟ್ಟಿದ್ದಾನೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 2 lakh. Fair market value as on 1/4/2004 4 lakh. ಇಷ್ಟು ಪ್ರಾಬ್ಲಮ್. ಈ ಪ್ರಾಬ್ಲಮ್ನ ಈಗ ಸಾಲ್ವ್ ಮಾಡ್ಬೇಕು. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದಾಗ ಫಸ್ಟ್ ನಾವು ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಥವಾ ಸೇಲ್ ಪ್ರಾಸೆಸ್ ಅಥವಾ ಸೇಲ್ ಕನ್ಸಿಡರೇಷನ್
ಎಷ್ಟಕ್ಕಂತೆ ಸೇಲ್ ಮಾಡಿರೋದು 30 lakhs. ಇಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾನೆ? 5% ಕೊಟ್ಟಿದ್ದಾನೆ. ಎಷ್ಟು ಲಕ್ಷದ ಮೇಲೆ? 30 lakhs ಮೇಲೆ. ಹಾಗಾದ್ರೆ 30 lakhs ಮೇಲೆ 5%. 10% ಅಂದರೆ 3 lakh, 5% ಅಂದರೆ 1.5 ಲಕ್ಷ, 1.5 lakhs. ಹಾಗಾದ್ರೆ ಬರೋದು 28.5 lakhs. ಏನಿದು? ನೆಟ್ ಸೇಲ್ ಪ್ರಾಫಿಟ್ಸ್. ಇದರಲ್ಲಿ ಏನು ಮಾಡ್ಬೇಕು ನಾವೀಗ? ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನಾವು ಮಾಡಬೇಕು ಅಂದಾಗ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಈ ಗಿಫ್ಟ್ ಡೀಡ್ ಎಕ್ಸ್ಪೆನ್ಸ್ ಏನಾಗಿದೆ ಇದಕ್ಕೆ ಡಿಡಕ್ಷನ್ ಯಾವುದು ಸಿಗೋದಿಲ್ಲ. ಇಲ್ಲಿ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಇಲ್ಲಿ ಯಾವುದು ಡಿಡಕ್ಷನ್ ಸಿಗಲ್ಲ. ಸೊ ಅದನ್ನು ನಾವು ಇಗ್ನೋರ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್, ಅನು ಸೇಲ್ ಮಾಡ್ತಾ ಇರೋದು ಈಕೆಗೆ ಹೇಗೆ ಬಂತು? ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ಲು? ಈಕೆ ಪರ್ಚೇಸ್ ಮಾಡಿರಲಿಲ್ಲ. ಸೊ ಗಿಫ್ಟ್ ಬಂದಿರೋದು ಯಾರಿಂದ? ಅಮರಿಂದ ಬಂದಿರೋದು. ಅಮರ ಎಷ್ಟು ಕೊಂಡ್ಕೊಂಡಿದ್ದ? ಅಮರ್ಗೂ ಇದು ಗಿಫ್ಟ್ ಬಂದಿದ್ದು. ಸೊ ಅಮರಿಂದ ಎಲ್ಲಿಗೆ ಹೋಗ್ಬೇಕು? ಅವನ ಪ್ರೀವಿಯಸ್ ಓನರ್ಗೆ ಹೋಗ್ಬೇಕು. ಅವರ ಪ್ರೀವಿಯಸ್ ಓನರ್ ಇರೋದು ಯಾವುದು? ರಾಜ್. ರಾಜ್ ತನ್ನ ಮಗ ಅಮರ್ಗೆ ಕೊಟ್ಟಿದ್ದು. ಸೊ ರಾಜ್ ಏನು ಮಾಡಿದ್ದ? ಪರ್ಚೇಸ್ ಮಾಡಿದ್ದ. ಯಾವಾಗ ಪರ್ಚೇಸ್ ಮಾಡಿದ್ದ? ಆ ಹೌಸ್ ಪ್ರಾಪರ್ಟಿನ 10/1/10/2003 ಪರ್ಚೇಸ್ ಮಾಡಿದ್ದು. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದು? 3 lakhsಗೆ. ಅದರ FMV ಕೊಟ್ಟಿದ್ದಾನೆ. ಅದರ FMV ಕೊಟ್ಟಿದ್ದಾನೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 ಕೊಟ್ಟಿದ್ದಾನೆ. ಮತ್ತೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2004 ಕೊಟ್ಟಿದ್ದಾನೆ. ಇದೇನು ಮಾಡ್ಬೇಕು ಸರ್? ಇದನ್ನ ಯಾವ ವ್ಯಾಲ್ಯೂ ತಗೊಬೇಕು? 4 ಲಕ್ಷ ಇದೆಯಲ್ವ, ಅದನ್ನು ತಗೊಂಡ್ಬಿಡೋಣವಾ? ನೆವ. ಹಾಗಾದರೆ ಇದನ್ನು ಕನ್ಸಿಡರ್ ಮಾಡಬಾರ್ದು ಮತ್ತು ಇದನ್ನು ಕೂಡ ಕನ್ಸಿಡರ್ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತಂದ್ರೆ, ಅಸೆಟ್ನ ಅಕ್ವೈರ್ ಮಾಡಿರೋದು ಆಪ್ಷನ್ ಸಿಗೋದು ನಿಮ್ಗೆ ಯಾವಾಗ? ಆಪ್ಷನ್ ಸಿಗೋದು ನಿಮ್ಗೆ ಯಾವಾಗ? 1/4/2001ಗಿಂತ ಮುಂಚೆ ಏನಾದರೂ, ಬಿಫೋರ್ ಏನಾದರೂ ಅಕ್ವೈರ್ ಮಾಡಿದರೆ ಅವನಿಗೆ ಒಂದು ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ ಸಿಗುತ್ತೆ? ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆರ್ FMV, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆರ್ ಒರಿಜಿನಲ್ ಕಾಸ್ಟ್ ಅಥವಾ ಆಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ವಿಚ್ ಎವರ್ ಈಸ್ ಹೈಯರ್. ಆಪ್ಷನ್ ಅವಾಗ ಸಿಗುತ್ತೆ. ಫೇರ್ ಮಾರ್ಕೆಟ್ ವ್ಯಾಲ್ಯೂನ ನಾವು ನೋಡಬೇಕಾಗಿರೋದು ಯಾವಾಗ? 1/4/2001ಗಿಂತ ಮುಂಚೆ ಏನಾದ್ರು ಅಕ್ವೈರ್ ಮಾಡಿದ್ರೆ. ಇಲ್ಲಿ ಮಾಡಿರೋದು ಯಾವಾಗ? 1/1/10/2003 ಹಾಗಾದರೆ ಈ ಫೇರ್ ಮಾರ್ಕೆಟ್ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡುವಂಥ ಅಗತ್ಯ ಇರೋದಿಲ್ಲ. ಹಾಗಾದರೆ ನಾವೇನು ತಗೊಬೇಕಾಗಿರುತ್ತೆ? 3 lakhs. 3 lakh ಇಂಟು ಕರೆಂಟ್ ಇಯರ್ ಇಂಡೆಕ್ಸ್ 280 ಡಿವೈಡೆಡ್ ಬೈ, ಇವಾಗ ನಾವು ನೋಡಬೇಕಾಗಿರೋದು ಯಾವ ವರ್ಷದ ಇಂಡೆಕ್ಸ್ ನೋಡಬೇಕಾಗಿರೋದು? ಪ್ರೀವಿಯಸ್ ಓನರ್ ಯಾವಾಗ ಅಸೆಟ್ನ ಅಕ್ವೈರ್ ಮಾಡಿದ್ರು ಆಗ. ಅನು ಯಾವಾಗ? 2016 ಇದನ್ನು ನೋಡೋ ಅಗತ್ಯ ಇಲ್ಲ. ಯಾವುದನ್ನು ನೋಡಬೇಕು? ಪ್ರೀವಿಯಸ್ ಓನರ್ ಯಾವಾಗ ಅಕ್ವೈರ್ ಮಾಡಿದಾರೋ ಆ ವರ್ಷದ ಇಂಡೆಕ್ಸ್ ನೋಡಬೇಕು. ಹಾಗಾದರೆ ಪ್ರೀವಿಯಸ್ ಓನರ್ ಅಕ್ವೈರ್ ಮಾಡಿರೋದು 1/10/2003. ಇದರ ಪ್ರೀವಿಯಸ್ ಇಯರ್ ಏನು ಬರುತ್ತೆ ಅಂತಂದರೆ ಏಪ್ರಿಲ್ ತಿಂಗಳು ಆದಮೇಲೆ ಇರೋದು. ಹಾಗಾದರೆ ಪ್ರೀವಿಯಸ್ ಇಯರ್ 3/4 ಬರುತ್ತೆ. 3/4 ಬರುತ್ತೆ. ಹಾಗಾದರೆ 3/4ನಲ್ಲಿ ಇಂಡೆಕ್ಸ್ ಎಷ್ಟು ಅಂತ ನೋಡೋಣ. 3/4ನಲ್ಲಿ ಇಂಡೆಕ್ಸ್ ಇರೋದು ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು 109. 3/4ನಲ್ಲಿ ಇಂಡೆಕ್ಸ್ ಇರೋದು 109. ಹಾಗಾದ್ರೆ ಇಲ್ಲಿ ತಗೊಬೇಕಾಗಿರೋದು ನಾವು 109. ಇದನ್ನು ನಾವು ಇಂಡೆಕ್ಸ್ ಮಾಡಬೇಕು. ಬರೋದು 7,70,642. ಈಗೇನು ಮಾಡಬೇಕು? ಲೆಸ್ ಮಾಡಬೇಕು. 28 ಲ್ಯಾಕಲ್ಲಿ
28 ಲ್ಯಾಕಲ್ಲಿ 7,70,642 ಲೆಸ್ ಮಾಡಬೇಕು. ಬರೋದು 20,79,358. ಇದನ್ನೇ ನಾವೇನಂತ ಕರಿತೀರಾ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಓಕೆ ಸರ್, ನಮ್ಗೆ ಅರ್ಥ ಆಯ್ತು. ಸರ್, ಇಂಪ್ರೂವ್ಮೆಂಟ್ ಆಗಿದ್ರೆ ಏನ್ ಮಾಡ್ಬೇಕು ಸರ್? ಸೇಮ್ ಆಸ್ ಇಟ್ ಈಸ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅಪೂರ್ವ ಪರ್ಚೇಸ್ಡ್ house property on 1/5/2002 for rupees 1 lakh. Gifted to friend. Anu on 10/5/2012. The same property which is sold to Raj. Sold to Raj on 1/10/2018 for rupees 30 lakhs. Selling expenses 10%. Selling expenses 10%. On 1/5/2004, she made 2 rooms. Cost rupees 2 lakh. And then Anu 10/5/2016, she made 2nd floor at a cost of rupees 3 lakhs. This is the problem. ಈಗ ಇದನ್ನ ನಾವು ಸಾಲ್ವ್ ಮಾಡಬೇಕು. ಹೇಗೆ ಮಾಡಬೇಕು? ಇಂಪ್ರೂವ್ಮೆಂಟ್ ಬಗ್ಗೆ ಆಮೇಲೆ ಬರೋಣ. ಫಸ್ಟ್ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಆರ್ ಸೇಲ್ ಪ್ರಾಸಿಡ್ಸ್ ಆರ್ ಸೇಲ್ ಕನ್ಸಿಡರೇಷನ್. ಎಷ್ಟಕ್ಕೆ ಸೇಲ್ ಮಾಡಿರೋದು? 30 lakhs. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಎಷ್ಟು ಪರ್ಸೆಂಟ್ ಅಂತೆ? 10%. ಅಂದರೆ ಬರೋದು 3 lakhs. 27 lakh. ಏನಿದು? ನೆಟ್ ಸೇಲ್ ಪ್ರಾಸಿಡ್. ಲೆಸ್ ವಾಟ್? ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇನ್ ಕೇಸ್ ಆಫ್ ಗಿಫ್ಟ್, ವಿಲ್, ಇನ್ಹೆರಿಟೆನ್ಸ್. ಗಿಫ್ಟ್, ವಿಲ್, ಇನ್ಹೆರಿಟೆನ್ಸ್ ಏನಾರು ಆಗಿದ್ರೆ ಅಸಸಿ ಪ್ರೀವಿಯಸ್ ಓನರ್ ಏನಿರುತ್ತೋ ಅವಂದೇ ಕಾಸ್ಟ್ ಆಗಿರುತ್ತೆ. ಎಷ್ಟಕ್ಕೆ ಪರ್ಚೇಸ್ ಮಾಡಿರೋದು? 1 lakh. ಪರ್ಚೇಸ್ ಮಾಡಿರೋದು 1 lakh ಇಂಟು 280 ಡಿವೈಡ್ ಬೈ ಯಾವ ವರ್ಷ ಅಕ್ವೈರ್ ಮಾಡಿರೋದು. ಹಾಗಾದ್ರೆ 1/5/2002 ಪ್ರೀವಿಯಸ್ ಇಯರ್ ಏನಾಗಿರುತ್ತೆ? ಏಪ್ರಿಲ್ ಆದ್ಮೇಲೆ ಇರೋದು. ಹಾಗಾದ್ರೆ ಪ್ರೀವಿಯಸ್ ಇಯರ್ 23 ಆಗಿರುತ್ತೆ.
ಹಾಗಾದರೆ 2, 3ಗೆ ಇಂಡೆಕ್ಸ್ ಸರ್ 1, 2ಗೆ 100, 2, 3ಗೆ 105 ಸರ್. ವೆರಿ ಗುಡ್. ಹಾಗಾದರೆ 105 ಇದನ್ನ ಇಂಡೆಕ್ಸ್ ಮಾಡಬೇಕು. ಮಾಡಿದ್ರೆ ಏನು ಬರುತ್ತೆ ಅಂದರೆ 2,66,667. ನೆಕ್ಸ್ಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಗಿಫ್ಟ್, ವಿಲ್, ಇನ್ಹೆರಿಟೆನ್ಸ್, ಈ ಮೂರು ಕೇಸಲ್ಲೂ ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೊಳ್ಳುವಾಗ ಪ್ರೀವಿಯಸ್ ಓನರ್ದು ತಗೊಬೇಕು. ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಕೂಡ ಪ್ರೀವಿಯಸ್ ಓನರ್ದೇ ತಗೊಬೇಕು. ಅದೇ ಅಕಸ್ಮಾತ್ ಏನಾದರೂ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೂ ಕೂಡ ಆ ಇಂಪ್ರೂವ್ಮೆಂಟ್ ಕರೆಂಟ್ ಓನರ್ ಆದರೂ ಆಗಲಿ ಅಥವಾ ಪ್ರೀವಿಯಸ್ ಓನರ್ ಆದರೂ ಆಗಲಿ ಯಾರೇ ಮಾಡಿದ್ರು ಕೂಡ ಇಂಡೆಕ್ಸ್ ಮಾಡಬೇಕಾಗಿರುತ್ತೆ. ಇಬ್ಬರದ್ದು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ರಿಪೀಟ್ ಮಾಡ್ತೀನಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೊಳ್ಳುವಾಗ ಗಿಫ್ಟ್, ವೆಲ್, ಇನ್ಹೆರಿಟೆನ್ಸ್ ಕೇಸ್ನಲ್ಲಿ ಪ್ರೀವಿಯಸ್ ಓನರ್ದೇ ಕಾಸ್ಟ್ ಆಫ್ ಅಕ್ವಿಸಿಷನ್ ಮತ್ತು ಪ್ರೀವಿಯಸ್ ಓನರ್ದೇ ಇಂಡೆಕ್ಸ್ ತಗೊಬೇಕು. ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡುವಾಗ ನಾವುಗಳು ಪ್ರೀವಿಯಸ್ ಓನರ್ ಮಾಡಿರೋ ಇಂಪ್ರೂವ್ಮೆಂಟ್ನೂ ತಗೊಬೇಕು. ಕರೆಂಟ್ ಓನರ್, ಪ್ರೀವಿಯಸ್ ಓನರ್ ಅಂದರೆ ಇಲ್ಲಿ ಯಾರಿದ್ದಾರೆ? ಇಲ್ಲಿ ಅಪೂರ್ವ ಇದ್ದಾರೆ. ಹಾಗಾದರೆ ಅಪೂರ್ವ ಮಾಡಿರುವಂತಹ ಇಂಪ್ರೂವ್ಮೆಂಟ್ ಏನಿದೆ ಆ ಇಂಪ್ರೂವ್ಮೆಂಟ್ನೂ ತಗೊಬೇಕು. ಮತ್ತು ಕರೆಂಟ್ ಓನರ್ ಯಾರಿರೋದು? ಅನು. ಆ ಅನು ಮಾಡಿರುವಂತಹ ಇಂಪ್ರೂವ್ಮೆಂಟ್ಸ್ನು ಕೂಡ ನಾವು ತಗೊಬೇಕಾಗಿರುತ್ತೆ. ಯಾವ ವರ್ಷದ ತಗೊಬೇಕು? ಯಾವ ವರ್ಷ ಇಂಪ್ರೂವ್ಮೆಂಟ್ ಆಗಿದೆಯೋ ಆ ವರ್ಷದ ತಗೊಬೇಕಾಗಿರುತ್ತೆ. ಹಾಗಾದರೆ ಒಂದು ಪಿಕ್ಚರ್ ಅಂತ ಬಂತು ನಿಮಗೆ. ಗಿಫ್ಟ್, ವಿಲ್, ಇನ್ಹೆರಿಟೆನ್ಸ್ ಅಲ್ಲಿ ಪ್ರೀವಿಯಸ್ ಓನರ್ದು, ಕಾಸ್ಟ್ ಆಫ್ ಅಕ್ವಿಸಿಷನ್ ಪ್ರೀವಿಯಸ್ ಓನರ್ದು ಮತ್ತು CII ಆ ವರ್ಷ ಅವಂದೇ ತಗೊಬೇಕಾಗಿರುತ್ತೆ. ಜೊತೆಗೆ ಇಂಪ್ರೂವ್ಮೆಂಟ್ ಏನಾದ್ರು ಆದರೆ ಕರೆಂಟ್ ಓನರ್ ಮಾಡಿರೋ ಇಂಪ್ರೂವ್ಮೆಂಟು ತಗೊಬೇಕು, ಪ್ರೀವಿಯಸ್ ಓನರ್ ಮಾಡಿರೋ ಇಂಪ್ರೂವ್ಮೆಂಟು ತಗೊಬೇಕಾಗಿರುತ್ತೆ. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಪ್ರೀವಿಯಸ್ ಓನರ್ ಯಾವುದು? ಪ್ರೀವಿಯಸ್ ಓನರ್ ಮಾಡಿರುವಂತಹದ್ದು ಇಂಪ್ರೂವ್ಮೆಂಟ್ ಎಷ್ಟಿದೆ? 2 lakhs ಇದೆ. ಹಾಗಾದರೆ 2 lakhs ಇಂಟು 280 ಡಿವೈಡ್ ಬೈ ಯಾವ ವರ್ಷ ಇಂಪ್ರೂವ್ಮೆಂಟ್ ಆಗಿದೆಯೋ ಅದು ತಗೋಬೇಕು. ಯಾವ ವರ್ಷ ಇಂಪ್ರೂವ್ಮೆಂಟ್ ಆಗಿದೆ? 1/5/2004. ಇಲ್ಲಿ ಬರೀತೀನಿ, ಇಲ್ಲಿ 1/5/2004. ಹಾಗಾದರೆ ಇದು ಏಪ್ರಿಲ್ ಆದಮೇಲಿದೆ. ಹಾಗಾದರೆ ಪ್ರೀವಿಯಸ್ ಇಯರ್ ಏನು ಬರುತ್ತೆ? 4/5 ಬರುತ್ತೆ. ಹಾಗಾದರೆ 4/5ನ ಇಂಡೆಕ್ಸ್ ತಗೊಬೇಕು. ಹಾಗಾದರೆ 4/5ನ ಇಂಡೆಕ್ಸ್ ಏನಿದೆ ನೋಡೋಣ. 4/5ನ ಇಂಡೆಕ್ಸ್ 113 ಇದೆ. ಇದನ್ನ ಇಂಡೆಕ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. 495, 575 ಬರುತ್ತೆ. ಇಷ್ಟಕ್ಕೆ ಸುಮ್ಮನಾಯ್ತಾ? ಇಲ್ಲ. ಕರೆಂಟ್ ಓನರ್ ಬೇರೆ ಇಂಡೆಕ್ಸ್ ಮಾಡಿದ್ದಾನೆ. ಕರೆಂಟ್ ಓನರ್ ಏನು ಇಂಡೆಕ್ಸ್ ಮಾಡಿದ್ದಾನೆ? 3 lakhs ಇದೆ. ಹಾಗಾದರೆ 3 lakhs ಇಂಟು 280 ಡಿವೈಡ್ ಬೈ ಯಾವ ವರ್ಷ? 16, 5/16 ಅಂದರೆ ಏಪ್ರಿಲ್ ತಿಂಗಳಾಗಿಬಿಟ್ಟಿದೆ. ಹಾಗಾದರೆ 15/16 ಆಗಿರುತ್ತೆ. ಹಾಗಾದರೆ 15/16ನಲ್ಲಿ ಇಂಡೆಕ್ಸ್ ಎಷ್ಟಿದೆ ಅಂತ ನೋಡೋಣ. 15/16ನಲ್ಲಿ ಇಂಡೆಕ್ಸ್ ಇರೋದು 254. 254 ಇದನ್ನ ಇಂಡೆಕ್ಸ್ ಮಾಡೋಣ. ಏನು ಬರುತ್ತೆ ಅಂತ ನೋಡೋಣ. ಎಷ್ಟು ಬರುತ್ತೆ? 330, 709. ಇಷ್ಟನ್ನು ಕೂಡ ನೀವೇನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಬೇಕಾಗಿರುತ್ತೆ. ಲೆಸ್ ಬ್ರಾಕೆಟ್ನಲ್ಲಿ ಉಪಯೋಗಿಸಿ ಲೆಸ್ ಅಂತ ಆಗಿರುತ್ತೆ. 27 lakhs ಅಲ್ಲಿ ಈ 3 ಐಟಮ್ನು ಕಳಿಬೇಕು. ಕಳೆದ್ರೆ ಬರುತ್ತೆ
ಕಳೆದ್ರೆ ಬರುತ್ತೆ 16,07,049. ಇದನ್ನೇ ಕರಿತೀವಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದನ್ನೇ ಕರಿತೀವಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸರ್ ಇವಾಗ ನಮ್ಗೆ ಗೊತ್ತಾಯ್ತು ಸರ್, ಗಿಫ್ಟ್, ವಿಲ್, ಇನ್ಹೆರಿಟೆನ್ಸ್ ಮುಖಾಂತರ ಏನಾದ್ರು ಅಸೆಟ್ ಏನಾದ್ರು ಟ್ರಾನ್ಸ್ಫರ್ ಆಗಿದ್ರೆ ನಾವು ಏನು ಮಾಡಬೇಕು ಅಂತ ಗೊತ್ತಾಯ್ತು. ಏನು ಅಂತಂದ್ರೆ ಪ್ರೀವಿಯಸ್ ಓನರ್ ಏನಿದನೋ ಆ ಪ್ರೀವಿಯಸ್ ಓನರ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೊಬೇಕು ಮತ್ತು ಪ್ರೀವಿಯಸ್ ಓನರ್ನ ಯಾವ ವರ್ಷ ಅಕ್ವೈರ್ ಮಾಡಿದನೋ ಅದೇ ವರ್ಷದ CII ತಗೊಬೇಕು. ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡುವಾಗ ಪ್ರೀವಿಯಸ್ ಓನರ್ದು ತಗೊಬೇಕು ಮತ್ತು ಕರೆಂಟ್ ಓನರ್ ಇಂಪ್ರೂವ್ಮೆಂಟ್ ಮಾಡಿದ್ರು ಎರಡನ್ನೂ ಕೂಡ ತಗೊಬೇಕು ಸರ್. ವೆರಿ ಗುಡ್. ಹಾಗಾದರೆ ನಮ್ಗೊಂದು ಡೌಟ್ ಇದೆ ಸರ್. ಏನಪ್ಪ ಏನು ಅಂದರೆ 1/4/2001 ಆದಮೇಲಂತೂ ಇಂಡೆಕ್ಸ್ ಇದೆ, ಪ್ರೀವಿಯಸ್ ಓನರ್ ತೊಗೊತೀವಿ. ಅದೇ ಅಕಸ್ಮಾತ್ ಏನಾದರೂ 1/4/2001ಗಿಂತ ಮುಂಚೆ ಏನಾದರೂ ಪ್ರೀವಿಯಸ್ ಓನರ್ ಏನಾದರೂ ಅಕ್ವೈರ್ ಮಾಡಿದರೆ ಅವಾಗ ಹೆಂಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ತೊಗೊಬೇಕು ಸರ್? ಮತ್ತು ಅದೇ ರೀತಿಯಲ್ಲಿ ಅವಾಗ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಬೇಕು ಸರ್? ಅದೊಂದು ಡೌಟ್ ಇದೆ, ಅದೊಂದು ಸಾಲ್ವ್ ಮಾಡಿಬಿಡಿ ಸರ್ ಸಾಕು. ವೆರಿ ಗುಡ್. ಅದಕ್ಕೊಂದು ಎಕ್ಸಾಂಪಲ್ ತಗೋಣ. ಅಪೂರ್ವ ಪರ್ಚೇಸ್ಡ್ ಹೌಸ್ ಪ್ರಾಪರ್ಟಿ ಆನ್ 1/1/72 for rupees 3 lakhs. Fair market value as on 1/4/2001 5 lakhs. This house was gifted to Suhas on 1/5/2003. Then Suhas sold to Shobha on 10/8/2018 for rupees, say for example 40 lakhs. Commission on sales 10%. She made improvement. Apurva made improvement on 1/5/95 for rupees 2 lakh. Sorry, 1 lakh. And she also made improvement on ಇದು ಫಸ್ಟ್ ಇಂಪ್ರೂವ್ಮೆಂಟ್, ಇನ್ನೊಂದು ಸೆಕೆಂಡ್ ಇಂಪ್ರೂವ್ಮೆಂಟ್ 1/10/2002 for rupees 1 lakh. Suhas made ಇಂಪ್ರೂವ್ಮೆಂಟ್ ಅಂದರೆ ಗೊತ್ತಲ್ವಾ, ಕಾಂಪೌಂಡ್ ಆಗಿ ಕ್ಯಾಪಿಟಲ್ ಅಸೆಟ್ನ
ಮಾಡಿರುವಂತಹ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಈ ಮನೆ ಇದೆ, ಮನೆಗೆ ಸುಣ್ಣ ಬಣ್ಣ ಹೊಡಿಸಿದ್ರೆ, ಪೇಂಟ್ ಮಾಡಿಸಿದ್ರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಲ್ಲ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಟ್ರೀಟ್ ಮಾಡಲ್ಲ, ಜ್ಞಾಪಕ ಇರಲಿ. ಇಂಪ್ರೂವ್ಮೆಂಟ್ ಮಾಡ್ತಾನೆ ಯಾವಾಗ 10/5/2015 ಎಷ್ಟಕ್ಕೆ 2 lakhs. 3 ಇಂಪ್ರೂವ್ಮೆಂಟ್ ಇದೆ. ಈಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದಾಗ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಆರ್ ಸೇಲ್ ಪ್ರಾಸಿಡ್ಸ್ ಅಥವಾ ಸೇಲ್ ಕನ್ಸಿಡರೇಷನ್, ಎಷ್ಟಕ್ಕೆ ಅವನು ಸೇಲ್ಸ್ ಮಾಡಿದ, ಸೇಲ್ಸ್ ಮಾಡಿರೋದು ಎಷ್ಟಕ್ಕೆ 40 lakhs ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ, ಎಷ್ಟಾಗಿದೆ 10%. 10% ಅಂದರೆ 40 lakh ಇಂಟು 10/100 ಅಂದರೆ ಬರೋದು 4 lakh, ಬರೋದು 36 lakhs. ಏನಿದು ನೆಟ್ ಸೇಲ್ ಪ್ರಾಫಿಟ್ಸ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮಾಡಬೇಕು ಅಂದಾಗ ಏನು ಮಾಡಬೇಕಾಗಿರುತ್ತೆ, ಫಸ್ಟ್ ಸುಹಾಸ್ನ ಪ್ರೀವಿಯಸ್ ಓನರ್ ಯಾರು, ಅಪೂರ್ವ ಪರ್ಚೇಸ್ ಮಾಡಿದ್ದು ಹೌಸ್ ಪ್ರಾಪರ್ಟಿನ 1972. ಪ್ರೀವಿಯಸ್ ಓನರ್ 1/4/2001ಗಿಂತ ಏನಾದ್ರು ಮುಂಚೆ ಏನಾದ್ರು ಅಕ್ವೈರ್ ಮಾಡಿದ್ರೆ ಆಗ ಆಪ್ಷನ್ ಸಿಗುತ್ತೆ. ಏನ್ ಸಿಗುತ್ತೆ, ಆಪ್ಷನ್ ಸಿಗುತ್ತೆ. ಆಪ್ಷನ್ ಸೇಮ್ ಆಪ್ಷನ್ ಸಿಗ್ತದೆ. ಹಾಗಾದ್ರೆ ಆಪ್ಷನ್ ಏನು, ಆಕ್ಚುಯಲ್ ಕಾಸ್ಟ್ ಆರ್ FMV ವಿಚ್ ಎವರ್ ಈಸ್ ಹೈಯರ್. FMV ಆನ್ 1/4/2001 ವಿಚ್ ಎವರ್ ಈಸ್ ಹೈಯರ್. ಹಾಗಾದ್ರೆ ವಿಚ್ ಒನ್ ಈಸ್ ಹೈಯರ್, 3 lakhs ಇದೆ. 3 lakhs ಆರ್ FMV ಎಷ್ಟು 5 lakhs. ವಿಚ್ ಎವರ್ ಈಸ್ ಹೈಯರ್, ವಿಚ್ ಒನ್ ಈಸ್ ಹೈಯರ್ 5 lakh. ಹಾಗಾದ್ರೆ ನಾವು ತಗೊಬೇಕಾಗಿರೋದು 5 lakh ಇಂಟು 280 ಡಿವೈಡ್ ಬೈ, ಹಾಗಾದ್ರೆ ಯಾವಾಗ ನಾವು FMV ತಗೊಳ್ಳಿ, ಒರಿಜಿನಲ್ ಕಾಸ್ಟ್ ತಗೊಳ್ಳಿ, 1/4/2001ಗಿಂತ ಮುಂಚೆ ಅಸೆಟ್ ಅಕ್ವೈರ್ ಆಗಿತ್ತು ಅಂದ್ರೆ 100 ಆಗಿರುತ್ತೆ. ಏನ್ ಬರುತ್ತೆ ಅಂತ ನೋಡೋಣ. 14 lakhs ಬರುತ್ತೆ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ವಾವ್, ಈಗ ಸೇಮ್ ಆಸ್ ಇಟ್ ಈಸ್ 1/4/2001ಗಿಂತ ಮುಂಚೆ ಏನಾದರೂ ಇಂಪ್ರೂವ್ಮೆಂಟ್ ಏನಾದ್ರು ಮಾಡಿದ್ರೆ ಅದು ನಾವೇನು ಮಾಡಬೇಕು, ಇಗ್ನೋರ್ ಮಾಡಬೇಕು. ಅದು ಯಾರೇ ಮಾಡಿರಲಿ, ಪ್ರೀವಿಯಸ್ ಓನರ್ ಹಾಕ್ಕೊಳ್ಳಿ, ಕರೆಂಟ್ ಓನರ್ ಹಾಕ್ಕೊಳ್ಳಿ, ಯಾರೇ ಮಾಡಿರಲಿ 1/4/2001ಗಿಂತ ಮುಂಚೆ ಏನಾದ್ರು ಇಂಪ್ರೂವ್ಮೆಂಟ್ ಮಾಡಿದರೆ ಇಗ್ನೋರ್ ಮಾಡಬೇಕು. ಹಾಗಾದರೆ 1/4/2001ಗಿಂತ ಮುಂಚೆ ಅಂದರೆ 95ನಲ್ಲಿ ಮಾಡಿರೋದು, ಇದನ್ನೇನು ಮಾಡ್ಬೇಕು, ನಾವು ಇಗ್ನೋರ್ ಮಾಡಬೇಕು. ಅದೇ 1/10/2002ನಲ್ಲಿ ಮಾಡಿರೋದು ಇಂಡೆಕ್ಸ್ ಮಾಡಬೇಕಾಗಿರುತ್ತೆ. ಅದನ್ನು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಇಂಪ್ರೂವ್ಮೆಂಟ್ ಅಂದ್ಬಿಟ್ಟಿದೆ, ಟ್ರೀಟ್ ಮಾಡಬೇಕಾಗಿರುತ್ತೆ. ಹಾಗಾದರೆ 1 lakh ಇಂಟು 280 ಡಿವೈಡ್ ಬೈ 1/10/2002 ಏಪ್ರಿಲ್ ಆದಮೇಲೆ ಇದೆ. ಹಾಗಾದರೆ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ 23 ಆಗಿರುತ್ತೆ. 12ನಲ್ಲಿ 100, 23ನಲ್ಲಿ 105. ವೆರಿ ಗುಡ್. ಇವಾಗ ಎಷ್ಟು ಬರುತ್ತೆ, 2,66,667. ಸರ್ ಪ್ರೀವಿಯಸ್ ಓನರ್ದ ಸರ್, ಇವಾಗ ಕರೆಂಟ್ ಓನರು, ಕರೆಂಟು ಪ್ರೀವಿಯಸ್ ಓನರ್ದು ಮಾಡಬೇಕು, ಕರೆಂಟ್ ಓನರ್ದು ಮಾಡಬೇಕು. 1/4/2000ಗಿಂತ ಮುಂಚೆ ಆಗಿದ್ರೆ ಇಗ್ನೋರ್ ಮಾಡಬೇಕು. 1/4/2001 ಆಗಿದ್ರೆ ಅಂದರೆ ನಾವು ಇಂಡೆಕ್ಸ್ ಮಾಡಲೇಬೇಕಾಗೋದು. ಇಂಡೆಕ್ಸೇಷನ್ ಫೆಸಿಲಿಟಿ ಸಿಕ್ಕೇ ಸಿಗುತ್ತೆ. ಹಾಗಾದರೆ 15 ಅಂತೆ. ಹಾಗಾದರೆ 15/16ನಲ್ಲಿ 2 lakhs ಮಾಡಿದ್ದಾನೆ. ಹಾಗಾದರೆ 2 lakh ಇಂಟು 280 ಡಿವೈಡೆಡ್ ಬೈ ಏಪ್ರಿಲ್ ಆದಮೇಲಿದೆ. ಹಾಗಾದರೆ ಪ್ರೀವಿಯಸ್ ಇಯರ್ ಏನು ಮಾಡಬೇಕಾಗುತ್ತೆ, 15/16. 15/16ನ ಇಂಡೆಕ್ಸ್ ನೋಡೋಣ. 15/16ನ ಇಂಡೆಕ್ಸ್ 254. ಇದನ್ನ ಇಂಡೆಕ್ಸ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ ಅನ್ನೋದು. 2 lakh ಇಂಟು 280 ಬೈ 254, 2,20,472.
ಈಗ ಇವಾಗ ನೀವು ಇದನ್ನೆಲ್ಲ ಏನು ಮಾಡಬೇಕು, ಲೆಸ್ ಮಾಡಬೇಕು. ಲೆಸ್ ಮಾಡಬೇಕು ಅಂದರೆ ಬ್ರ್ಯಾಕೆಟ್ನಲ್ಲಿ ಸೂಚಿಸಿ, ಇಲ್ಲ ಎಲ್ಲ ಇನ್ನರ್ ಕಾಲಮ್ನಲ್ಲಿ, ಇಲ್ಲಿ ಇನ್ನರ್ ಕಾಲಮಲ್ಲಿ ಬರೆದು ಅಮೌಂಟ್ ಕಾಲಮ್ಗೆ ಒಂದು ಅಮೌಂಟ್ನ ಹಾಕಿ, ಸಿಂಗಲ್ ಅಮೌಂಟ್ನ ಲೆಸ್. ಹಾಗಾದರೆ 36 ಲ್ಯಾಕ್ಸಲ್ಲಿ 14 ಲ್ಯಾಕ್ಸ್ ಕಳಿಬೇಕು. 2,66,667 ಕಳಿಸ್ಬೇಕು. 2,20,472 ಕಳಿಬೇಕು. ಇಷ್ಟು ಕಳೆದ್ರಂದ್ರೆ ಬರುವಂತಹದ್ದು 1712861 ಎಷ್ಟು ಬರುತ್ತೆ. ಇದರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಗೊತ್ತಾಯ್ತಾ? ಇಷ್ಟೇನೆ ವಿಲ್, ಗಿಫ್ಟ್, ಇನ್ಹೆರಿಟೆನ್ಸ್ ಮುಖಾಂತರ ಮಾಡಿದಾಗ ಆಗಿರೋಂಥ. ಹಾಗಾದ್ರೆ ವಿಲ್, ಗಿಫ್ಟ್, ಇನ್ಹೆರಿಟೆನ್ಸ್ ಮುಖಾಂತರ ಏನಾದ್ರು ಮಾಡಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ನ ಪ್ರೀವಿಯಸ್ ಓನರ್ ಏನಿರುತ್ತೋ ಅದು ತಗೊಬೇಕು. ಇಂಡೆಕ್ಸ್ ಕೂಡ ಪ್ರೀವಿಯಸ್ ಓನರ್ದೇ ತಗೊಬೇಕು. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬಂದಾಗ ಇಬ್ಬರದು ತಗೊಬೇಕು. 1/4/2001ಗಿಂತ ಮುಂಚೆ ಆಗಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೊಬೇಕು. ಅಂದ್ರೆ ಆಪ್ಷನ್ ಸಿಗುತ್ತೆ 1/4/2001 or FMV as on 1/4/2001 or actual cost whichever is higher. ಆಪ್ಷನ್ ಸಿಗುತ್ತೆ. ಇಂಪ್ರೂವ್ಮೆಂಟ್ ಏನಾದ್ರು ಮಾಡಿದ್ರೆ ಯಾರೇ ಮಾಡಿದ್ರು ಕೂಡ ಇಂಪ್ರೂವ್ಮೆಂಟ್ನ ತಗೊಬೇಕು. 1/4/2001ಗಿಂತ ಮುಂಚೆ ಯಾರೇ ಇಂಪ್ರೂವ್ಮೆಂಟ್ ಮಾಡಿದ್ರು ನೆಗ್ಲೆಕ್ಟ್ ಮಾಡಿ. ಗೊತ್ತಾಯ್ತು ಅನ್ಸುತ್ತೆ. ಎಸ್. ಸರ್ ಈಗ ಎಕ್ಸಾಂಪಲ್ ಸಾಕು ಸರ್. ಈಗ ಒರಿಜಿನಲ್ ಪ್ರಾಬ್ಲಮ್ ಹೇಗಿರುತ್ತೋ ಆ ಪ್ರಾಬ್ಲಮ್ನ ತಗೊಂಡು ಸಾಲ್ವ್ ಮಾಡಿ ಸರ್. ಹಾಗಾದ್ರೆ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ನ ನಾನು ತಗೊಂಡಿದ್ದು ಎಷ್ಟು ಎಕ್ಸಾಂಪಲ್ ಪ್ರಾಬ್ಲಮ್ನ ತಗೊಂಡೆ? ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4. ಈ 4 ಕೂಡ ಒಂದು ಸ್ಕ್ರೀನ್ ಶಾಟ್ ತಗೊಂಡು ನೀವು ಪ್ರಾಬ್ಲಮ್ನ ಏನು ಬರೆದಿದ್ದೀನೋ ವಿಡಿಯೋ ಪಾಸ್ ಮಾಡಿ, ಪ್ರಾಬ್ಲಮ್ ಏನು ಹೇಳಿದ್ದೀನೋ ಅದನ್ನು ಮತ್ತೆ ನೀವು ರೀಸಾಲ್ವ್ ಮಾಡಿ. ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಪ್ರಾಬ್ಲಮ್ ಯಾವುದೇ ಅವನು ಕೊಟ್ಟರು ಕೂಡ ನೀವು ಆ ಪ್ರಾಬ್ಲಮ್ನಿಂದ ಎಕ್ಸ್ಟ್ರಾಕ್ಟ್ ನೀವು ಹೀಗೆ ಮಾಡಬೇಕಾಗಿರುತ್ತೆ. ಎಕ್ಸ್ಟ್ರಾಕ್ಟ್ ಮಾಡಿಕೊಂಡೇ ನೀವು ಮುಂದಕ್ಕೆ ಹೋಗ್ಬೇಕಾಗಿರುತ್ತೆ. ಹಾಗಾದರೆ 4 ಪ್ರಾಬ್ಲಮ್ನ ಸ್ಟಡಿ ಮಾಡಿದ ನಂತರ, ಪ್ರಾವಿಷನ್ ನಾನು ನಿಮ್ಗೆ ಹೇಳಿದ ನಂತರ ಯಾವ ರೀತಿ ಫಾಸ್ಟಾಗಿ ನೀವು ಮಾಡ್ಬೋದು ಅಂತ ನೋಡಿ. ಪ್ರಾವಿಷನ್ಸ್ ಮೊದಲು ತಲೆಗೆ ಒಳಗಡೆ ಇರಬೇಕು. ನೆನ್ನೆ ಈ 20 ಸೆಕೆಂಡ್ ಪ್ರಾಬ್ಲಮ್ಗೆ ನಿಲ್ಲಿಸಿದ್ದೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ನಾನು ಮಾಡುವಂತಹ ಎಲ್ಲ ವಿಡಿಯೋಸು ಕೂಡ ನಿಮಗೆ ತಲುಪುತ್ತೆ. ಮತ್ತು ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಅನ್ನೋದು ಕೊಡಿ. ಮತ್ತು ಯಾವ ರೀತಿ ಇಷ್ಟ ಆಯಿತು ಅಂದ್ಬಿಟ್ಟು ಕಾಮೆಂಟ್ ಬೇಕಾದ್ರೆ ನೀವು ಮಾಡಬಹುದು ಕೂಡ. ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದಕ್ಕೊಂದು ತೃಪ್ತಿ ಅಂತ ಇರುತ್ತೆ. ನಿಮ್ಗೆ ಅದು ತಲುಪಿದೆಯಾ ಇಲ್ವಾ, ಯಾವ ರೀತಿ ತಲುಪಿದೆ ಅಂತ ನಮಗೂ ತಿಳ್ಕೊಂಡಾಗ ನಾವು ಮತ್ತೆ ಬೇರೆ ಚಾಪ್ಟರ್ಸ್ ಮಾಡುವಾಗ ಅಥವಾ ಇದನ್ನೇ ಈಗ ಕಂಟಿನ್ಯೂ ಮಾಡಬೇಕು ಅಂದಾಗ ನಮಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಕೂಡ. ಮಿಸ್ಟರ್ ಭರತ್ ಸೋಲ್ಡ್ ಹೌಸ್ ಪ್ರಾಪರ್ಟಿನ ಸೇಲ್ ಮಾಡ್ತಾ ಇದ್ದಾನಂತೆ 18ನಲ್ಲಿ, ಪ್ರೀವಿಯಸ್ ಇಯರ್. ಎಷ್ಟಕ್ಕೆ? 98 lakh. He got the house as a gift from his father ಇಂದ ಗಿಫ್ಟ್ ಬಂದಿದೆ. ಯಾವಾಗ ಬಂದಿದೆ? 10th January 2012. His father had bought the same for rupees 3,50,000 on 1/10/2013. The FMV as on 1/4/2001 is rupees 14 lakh. ಇಲ್ಲಿ ಗಮನ ಹರಿಸಿ, ಅವನ್ನ ನಿಮ್ಮನ್ನ ಗಿಮಿಕ್ ಮಾಡಿದ್ದಾನೆ. ಭರತ್ ಸೇಲ್ ಮಾಡ್ತಾ ಇದ್ದಾನೆ ಹೌಸ್ ಪ್ರಾಪರ್ಟಿನ 18ನಲ್ಲಿ 98 lakh. He got the house as a gift from his father on 2012.
2012ನಲ್ಲಿ ಅವನಿಗೇನಾಗಿದೆ, ಗಿಫ್ಟ್ ಬಂದಿದೆ, ಗಿಫ್ಟ್ ಕೊಡ್ತಿರೋದು. ಹಿಸ್ ಫಾದರ್ ಹ್ಯಾಡ್ ಬಾಟ್ ಇಟ್ ಆನ್ 110. ನನ್ಗೆ ನಗು ಬರ್ತದೆ. 12 ಗಿಫ್ಟ್ ಕೊಟ್ಟು ಅವ್ನು ಪರ್ಚೇಸ್ ಮಾಡಿರೋದು 13 ಆಗಿರಲ್ಲ, ಪ್ರಿಂಟಿಂಗ್ ಎರರ್ ಆಗಿರುತ್ತೆ. ಮೇಕ್ ಇಟ್ ಆಸ್ 2003 ಪ್ಲೀಸ್. 2003 10/10/2003ನಲ್ಲಿ ಅವನು ಅವ್ರ ತಂದೆ ಅವ್ರು ಕೊಂಡ್ಕೊಂಡಿದ್ದು ಈಗ ಮಾರ್ತಾ ಇದ್ದಾನೆ. ಸೊ ನಮಗೆ FMV ಅನ್ನೋದು ನಮಗೆ ಅಗತ್ಯ ಬರಲ್ಲ, ಇನ್ಫಾರ್ಮೇಶನ್ ಬೇಕಾರಾಗಿದೆ, ಅದು ನಾವು ಕನ್ಸಿಡರ್ ಮಾಡುವಂಥ ಅಗತ್ಯ ಇಲ್ಲ. ಹಾಗಾದರೆ ಭರತ್ ಸೇಲ್ ಮಾಡ್ತಾ ಇದ್ದಾನೆ. ಸೊ ಅವ್ರ ತಂದೆ ಇದ್ದಾರೆ, ಫಾದರ್. ಆ ಫಾದರ್ ಏನು ಮಾಡ್ತಾ ಇದ್ದಾನೆ, ಪರ್ಚೇಸ್ ಮಾಡ್ತಾ ಇರೋದು ಯಾವ ಡೇಟು ಅಂತ ಹೇಳಿರೋದು 10/10/2003 ಪರ್ಚೇಸ್ ಮಾಡಿರೋದು. ಎಷ್ಟಕ್ಕೆ ಪರ್ಚೇಸ್ ಮಾಡಿರೋದು? 3,50,000ಗೆ 3,50,000ಗೆ ಪರ್ಚೇಸ್ ಮಾಡಿರೋದು. ಅದನ್ನ ಏನ್ ಮಾಡಿದ್ರು, ಸನ್ಗೆ ಗಿಫ್ಟ್ ಕೊಟ್ರು. ಸನ್ ಅಂದ್ರೆ ಯಾರು? ಭರತ್. ಈ ಭರತ್ಗೆ ಗಿಫ್ಟ್ ಕೊಟ್ಟಿದ್ದೆ ಯಾವಾಗ? 10/1/12ಕ್ಕೆ 10/1/12ಕ್ಕೆ ಗಿಫ್ಟ್ ಕೊಟ್ಟಿರೋದು. ಇದು ನಾವು ಕನ್ಸಿಡರ್ ಮಾಡ್ಬೇಕಾ ಸರ್? ನಮ್ಗೇನಾಗತ್ತೆ ಇಲ್ಲ, ಇವನಿಗೆ ಗಿಫ್ಟ್ ಬಂದಿದೆ ಅಷ್ಟು. ಇವನು ಇದನ್ನ ಸೇಲ್ ಮಾಡ್ತಾ ಇರೋದು ಎಷ್ಟಕ್ಕೆ? 98 ಲ್ಯಾಕ್ಗೆ ಈಗ ಸೇಲ್ ಮಾಡ್ತಾ ಇದ್ದಾರೆ ಅಷ್ಟು. ಪ್ರಾಬ್ಲಮ್ ಇಷ್ಟು. ಪ್ರಾಬ್ಲಮ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅವನು ಫಿಗರ್ ಮಾಡ್ಕೊಂಡಿದ್ದಾಯ್ತು. ಈಗ ಇವಾಗ ಸೇಲ್ ಕನ್ಸಿಡರೇಷನ್ ಎಷ್ಟು? 98 ಲ್ಯಾಕ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನೂ ಇಲ್ಲ, ಹಾಗಾದ್ರೆ ಬರೋದು 98 ಲ್ಯಾಕ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಇವನು ಗಿಫ್ಟ್ ಬಂದಿರೋದು ಭರತ್ಗೆ, ಅವನ ಫಾದರ್ ಇವನಿಗೆ ಗಿಫ್ಟ್ ಕೊಟ್ಟಿರೋದು ಪ್ರೀವಿಯಸ್ ಓನರ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಇವನಿಗೂ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿರುತ್ತೆ 3,50,000 ಇಂಟು 280 ಡಿವೈಡೆಡ್ ಬೈ ಯಾವಾಗ ಇವನು ಅಕ್ವೈರ್ ಮಾಡಿರೋದು? ಯಾರು? ಪ್ರೀವಿಯಸ್ ಓನರ್ ಅಕ್ವೈರ್ ಮಾಡಿರೋದು 10/10/2003. 10/10/2003 ಅಂದರೆ ಪ್ರೀವಿಯಸ್ ಇಯರ್ ಏನಾಯಿತು? 3-4 ಆಯಿತು. ಹಾಗಾದ್ರೆ 3-4ನಲ್ಲಿ ಇಂಡೆಕ್ಸ್ ಏನಿದೆ ಅಂತ ನೋಡೋಣ. 3-4ನಲ್ಲಿ ಇಂಡೆಕ್ಸ್ ಇರೋದು 109. 3-4ನಲ್ಲಿ ಇಂಡೆಕ್ಸ್ ಇರೋದು 109. ಇದನ್ನ ನಾವು ಇಂಡೆಕ್ಸ್ ಮಾಡಬೇಕು. ಇಂಡೆಕ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. ಬರೋದು 899,083. ಇದರಲ್ಲಿ ಇದನ್ನ ಕಳೆದ್ರೆ ಬರೋದು 89,00,917. ಇದೇನೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದೆ. ಪ್ರಾಬ್ಲಮ್ ನೋಡಿಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಓಕೆ, 23rd problem. Ramesh sold his house on 19th July 2018 for rupees 98 lakh. He got the house as a gift from his father on 10th January 2016. His father had bought it on, wow, ಬಂದ್ಬಿಡ್ತು ನೋಡಿ, ಎಷ್ಟು? 3,50,000. ಹಾಗಾದ್ರೆ 3,50,000ಗೆ ಅವನು ಪರ್ಚೇಸ್ ಮಾಡಿದ್ದಾನೆ. ಯಾವಾಗ? 99ಗೆ. ಇವಾಗ ರಮೇಶ್ ಇದ್ದಾನೆ, ಒಬ್ಬ ಫಾದರ್ ಇದ್ದಾರೆ. ಫಾದರ್ ಅದನ್ನ ರಮೇಶ್ಗೆ ಗಿಫ್ಟ್ ಕೊಡ್ತಾರೆ. ಏನ್ನ? ಒಂದು ಹೌಸ್ ಪ್ರಾಪರ್ಟಿನ. ಅದನ್ನು ಅಕ್ವೈರ್ ಮಾಡಿದ್ದೆ ಯಾವಾಗ? 1/1/99ನಲ್ಲಿ. ಎಷ್ಟಕ್ಕೆ ಅಕ್ವೈರ್ ಮಾಡಿರೋದು? 3,50,000. ಅದರ FMV ಎಷ್ಟಿದೆಯಂತೆ? ಅದರ FMV ಬಂದು 14 lakhs. ಇದನ್ನ ಇವಾಗ ರಮೇಶ್ ಏನ್ ಮಾಡ್ತಾ ಇದ್ದಾನೆ? ಸೇಲ್ಸ್ ಮಾಡ್ತಾ ಇದ್ದಾನೆ. ಆ ಸೇಲ್ಸ್ ಎಷ್ಟಕ್ಕೆ ಮಾಡ್ತಾ ಇದ್ದಾನೆ ಅಂದ್ರೆ 98 ಲ್ಯಾಕ್ಗೆ ಸೇಲ್ಸ್ ಮಾಡ್ತಾ ಇದ್ದಾರೆ. 98 ಲ್ಯಾಕ್ಗೆ ಸೇಲ್ಸ್ ಮಾಡ್ತಾರೆ. ಇಷ್ಟು. ಇವಾಗ ನಾವೇನ್ ಮಾಡಬೇಕು? ಇದನ್ನು ಸಾಲ್ವ್ ಮಾಡಬೇಕು. ಹಾಗಾದ್ರೆ ಸೇಲ್ ಪ್ರಾಸಿಡ್ಸ್
ನೋಡಿ ಇದರಿಂದ ನಾನೊಂದು ಪಿಕ್ಚರ್ ತಗೊಂಡಿದ್ದೀನಿ. ಸೇಲ್ ಪ್ರಾಸಿಡ್ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟಿದೆ? 98 ಲ್ಯಾಕ್ ಇದೆ. 98 ಲ್ಯಾಕ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ಹಾಗಾದ್ರೆ ಬರೋದು 98 ಲ್ಯಾಕ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಪ್ರೀವಿಯಸ್ ಓನರ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ ಇವನಿಗೂ ಆಗುತ್ತೆ. ಹಾಗಾದರೆ 2001ಗಿಂತ ಹಿಂದಕ್ಕೆ ಪರ್ಚೇಸ್ ಮಾಡಿರೋದ್ರಿಂದ ಏನು ಮಾಡಬೇಕಾಗಿರುತ್ತೆ? ಒರಿಜಿನಲ್ ಕಾಸ್ಟ್ ಆರ್ ಎಫ್ ಎಮ್ ವಿ ವಿಚ್ ಎವರ್ ಈಸ್ ಹೈಯರ್. ಎಫ್ ಎಮ್ ವಿ ಆಸ್ ಆನ್ 1/4/2001, ಅದು ಜ್ಞಾಪಕ ಇರಲಿ. 3.5 lakh or 14 lakh, whichever is higher. ಹಾಗಾದರೆ ಬರೋದು 14 lakh into 280 divided by ಎಫ್ ಎಮ್ ವಿ ಅಥವಾ ಒರಿಜಿನಲ್ ಕಾಸ್ಟ್ 1/4/2001 ಅಂತ ಬಂತು ಅಂದರೆ 100 ಹಾಕಬೇಕು. ಎಷ್ಟು ಬರುತ್ತೆ ಅಂತ ನೋಡೋಣ ಈಗ. 39 lakh 20,000 ಬರುತ್ತೆ. ಇದರಿಂದ ಇದನ್ನ ಕಳೆದ್ರೆ ಬರೋದು 58 lakh 80,000. ಇದನ್ನೇ ನಾವೇನಂತ ಕರಿತೀರ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 24th. Suhas sold his house on 1/1/19 for rupees 1 crore. For rupees 1 crore. He got the house as a gift from his brother on 6/6/13. His brother had bought it on 1/1/89 for rupees 5 lakh. FMV 11 lakh. Suhas also constructed an additional floor for rupees 1 lakh in 2016. ಹಾಗಾದರೆ ಪಿಕ್ಚರ್ ಏನು? ಇಲ್ಲಿ ಅಸಸಿ ಒಂದು ಸುಹಾಸ್ ಆಗಿರ್ತಾನೆ, ಸೇಲ್ ಮಾಡ್ತಾ ಇರೋದು ಅವನೇ. ಬ್ರದರ್ ಏನು ಮಾಡ್ತಾನೆ? ಸುಹಾಸ್ಗೆ ಗಿಫ್ಟ್ ಕೊಡ್ತಾನೆ ಒಂದು ಹೌಸ್ ಪ್ರಾಪರ್ಟಿನ. ಈ ಬ್ರದರ್ ಬಾಟ್ ಮಾಡಿರೋದು, ಈ ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡಿರೋದು 1/1/89ಗೆ 5 lakhs ವರ್ತ್. ಆ 5 lakhs ವರ್ತ್ ಇದು ಮಾಡಿರೋದು. ಅದರ ಎಫ್ ಎಮ್ ವಿ ಎಷ್ಟು ಅಂತಂದ್ರೆ 11 lakh. ಇದನ್ನ ಮಿಸ್ಟರ್ ಸುಹಾಸ್ ಸೇಲ್ಸ್ ಮಾಡ್ತಾ ಇರೋದು 1 crore. 1 crore ಸೇಲ್ ಮಾಡ್ತಿರೋದು. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಏನಾದ್ರು ಆಗಿದೆಯಾ? ಆಗಿಲ್ಲ. ಈ ಸುಹಾಸ್ ಏನು ಮಾಡಿದ್ದಾನೆ? ಮತ್ತೆ ಇದನ್ನ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ. ಯಾವಾಗ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ? 10/10/16ರಲ್ಲಿ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ. ಎಷ್ಟು ಖರ್ಚು ಮಾಡಿದ್ದಾನೆ? 1 lakh ಖರ್ಚು ಮಾಡಿದ್ದಾನೆ. ಇಷ್ಟು ಪ್ರಾಬ್ಲಮ್. ಇವಾಗ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟಿದೆ? 1 crore ಇದೆ. 1 crore. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲ, ಹಾಗಾದ್ರೆ ನೆಟ್ ಸೇಲ್ ಕನ್ಸಿಡರೇಷನ್ 1 crore. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಬೇಕು ಅಂದ್ರೆ ಪ್ರೀವಿಯಸ್ ಓನರ್ ತಗೋಬೇಕು. ಪ್ರೀವಿಯಸ್ ಓನರ್ ಏನು ಮಾಡಿದ್ದಾನೆ? 1/4/2001ಗಿಂತ ಮುಂಚೆ ಅಕ್ವೈರ್ ಮಾಡಿದ್ದಾನೆ. ಹಾಗಾದ್ರೆ 1/4/2001ಗಿಂತ ಮುಂಚೆ ಅಕ್ವೈರ್ ಮಾಡಿದ್ದಾನೆ ಅಂತಂದ್ರೆ ಅವನಿಗೆ ಆಪ್ಷನ್ ಸಿಗುತ್ತೆ. ಏನು ಸಿಗುತ್ತೆ? ಆಪ್ಷನ್ ಸಿಗುತ್ತೆ. ಏನು ಆಪ್ಷನ್ ಸಿಗುತ್ತೆ? ಒರಿಜಿನಲ್ ಕಾಸ್ಟ್ ಆರ್ ಎಫ್ ಎಮ್ ವಿ as on 1/4/2001 whichever is higher ಸಿಗುತ್ತೆ. ಒರಿಜಿನಲ್ ಕಾಸ್ಟ್ ಇರೋದೆಷ್ಟು? 5 lakh. ಆರ್ ಎಫ್ ಎಮ್ ವಿ ಇರೋದೆಷ್ಟು? 11 lakh. ವಿಚೆವರ್ ಇಸ್ ಹೈಯರ್ ಅಂದರೆ 11 lakh ಈಸ್ ಹೈಯರ್. ಹಾಗಾದ್ರೆ ಏನು ಮಾಡಬೇಕು? 11 lakh into 280 ಡಿವೈಡ್ ಬೈ
ಎಫ್ ಎಮ್ ವಿ ಆರ್ ಎ ಒರಿಜಿನಲ್ ಕಾಸ್ಟ್ ಅಂತ ಇದ್ದಂಗೆ ನಾವೇನು ಮಾಡಬೇಕಾಗಿರುತ್ತೆ, 100 ತಗೋಬೇಕಾಗಿರುತ್ತೆ. ನೋಡೋಣ ಎಷ್ಟು ಬರುತ್ತೆ ಅಂದ್ಬಿಟ್ಟಿದೆ. ಹಾಗಾದ್ರೆ ಬರೋದೆಷ್ಟು, 30,80,000. ಇಂಪ್ರೂವ್ಮೆಂಟ್ ಮಾಡಿದಾನ? ಹೌದು ಸರ್ ಮಾಡಿದ್ದಾನೆ. ಯಾರು ಮಾಡಿರೋದು? 1,00,000ಗೆ ಇಂಪ್ರೂವ್ಮೆಂಟ್ ಮಾಡಿದ್ದಾನೆ. 1,00,000 ಇಂಟು 280 ಡಿವೈಡ್ ಬೈ, ಯಾವಾಗ ಇಂಪ್ರೂವ್ಮೆಂಟ್ ಮಾಡಿರೋದು? 2016 ಅಕ್ಟೋಬರಲ್ಲಿ. ಹಾಗಾದರೆ 2016 17 ಪ್ರೀವಿಯಸ್ ಇಯರ್ 16-17ರಲ್ಲಿ. ಅಂದರೆ ಪ್ರೀವಿಯಸ್ ಇಯರ್ 16-17 ಇರೋದು 264. 1,00,000 ಇಂಟು 280 ಡಿವೈಡ್ ಬೈ 264. 1,00,000 ಇಂಟು 280 ಡಿವೈಡ್ ಬೈ 264. ಇಂಡೆಕ್ಸ್ ಮಾಡಿ ನೋಡೋಣ ಏನಾಗಿರುತ್ತೆ. 1,06,061. ಹಾಗಾದ್ರೆ ಏನು ಮಾಡಬೇಕು? ಇವೆರಡನ್ನೂ ಕೂಡ ಏನು ಮಾಡಬೇಕು? ಲೆಸ್ ಮಾಡಬೇಕು. 1 crore ಇವೆರಡನ್ನೂ ಕೂಡ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. 68,13,939. ಹಾಗಾದ್ರೆ ಬರೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಷ್ಟೇ. ಹಾಗಾದ್ರೆ ನಾವೀಗ ಸಾಲ್ವ್ ಮಾಡಿದ್ದು 24th ಪ್ರಾಬ್ಲಮ್. ಅರ್ಥ ಆಗಿದೆ ಅನ್ಸುತ್ತೆ. ವೆರಿ ಈಸಿಯೆಸ್ಟ್ ಒನ್. ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ 25th. Ram sold his house property on 10th January 2020 for rupees 1,25,00,000. He got the house as a gift from his brother. Gift on 27th April 2013. His brother bought it on 24/6/2002 for rupees 10 lakhs. ನಾವಿವಾಗ ಬ್ರದರ್ ಕಥೆನ ಗ್ರೀನ್ ಇಂಕಲ್ಲಿ ಮಾಡ್ಬಿಡೋಣ. ಬಾಟ್ ಮಾಡಿರೋದು 2002ನಲ್ಲಿ. ಇಷ್ಟಕ್ಕೆ 10 lakh. His brother constructed first floor for rupees 16 lakh on this date. ರಾಮ್ ಮಾಡಿರೋದು ಬ್ಲೂ ಶೇಡಲ್ಲಿ ಮಾಡೋಣ. ಅಡಿಷನಲ್ ಫ್ಲೋರ್ ಫಾರ್ rupees 21 lakh. ಸೊ ಇಲ್ಲಿ ಎಫ್ ಎಮ್ ವಿ ಏನಾಗುತ್ತೆ ಇಲ್ಲ ಮಾಡಿದ್ರೆ, ಸೇಲ್ ಮಾಡಿರೋದು 1,25,00,000. 1,25,00,000. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮಾಡಿಲ್ಲ. ಡ್ಯಾಶ್. ಹಾಗಾದ್ರೆ ಬರೋದು 1,25,00,000. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾರ್ದು ನೋಡಬೇಕು? ಪ್ರೀವಿಯಸ್ ಓನರ್ ನೋಡಬೇಕು. ಪ್ರೀವಿಯಸ್ ಓನರ್ ಯಾವಾಗ ಅವನು ಪರ್ಚೇಸ್ ಮಾಡಿದ್ದು 2002ನಲ್ಲಿ. ಎಷ್ಟಕ್ಕೆ? 10 lakh. 10 lakh ಇಂಟು 280 ಡಿವೈಡೆಡ್ ಬೈ, ಏನು ಮಾಡಬೇಕೀಗ? ಇಂಡೆಕ್ಸ್ ಮಾಡಬೇಕು. ಯಾವ ವರ್ಷದ ಇಂಡೆಕ್ಸ್? ಅವನು ಕೊಟ್ಟಿರೋದು 24/6/2002. ಅಂದರೆ ಪ್ರೀವಿಯಸ್ ಇಯರ್ ಬಂದಿರೋದು ಏಪ್ರಿಲ್ ಆದಮೇಲೆ ಇರೋದ್ರಿಂದ 23 ಆಗಿರುತ್ತೆ. ಹಾಗಾದರೆ 23ನಲ್ಲಿ 12ನಲ್ಲಿ 100, 23ನಲ್ಲಿ 105, 34ನಲ್ಲಿ 109 ಆಗಿಬಿಡುತ್ತೆ. ಗೊತ್ತಿರ್ಬೇಕು ನಿಮಗೆ. ಇದೊಂದು ಇಂಡೆಕ್ಸ್ ಆಯಿತು. ಫಸ್ಟ್ ಇಂಡೆಕ್ಸ್ ಬರ್ಕೊಳ್ಳೋಣ, ಆಮೇಲೆ ಕ್ಯಾಲ್ಕುಲೇಟರಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ನೆಕ್ಸ್ಟ್ ಫಸ್ಟ್ ಫ್ಲೋರ್ನ ಅಂದರೆ ಕಟ್ಟಿಸ್ತಾನಂತೆ. ಎಷ್ಟು ಲಕ್ಷ? 16 ಲಕ್ಷ. ಯಾವಾಗ? 2008ನಲ್ಲಿ. 16 lakhs. 16 lakhs ಇಂಟು 280 ಡಿವೈಡೆಡ್ ಬೈ ಯಾವಾಗ? 89 ಅಂದರೆ ಯಾವಾಗ ಬರುತ್ತೆ? ಸೆಪ್ಟೆಂಬರ್ 2009 ಅಂದರೆ 89 ಆಗಿರುತ್ತೆ. ಹಾಗಾದರೆ 89ನಲ್ಲಿ ಎಷ್ಟು ಇಂಡೆಕ್ಸ್ ಇರುತ್ತೆ ನೋಡೋಣ. 89ನಲ್ಲಿ ಇರೋದು 137. ಎರಡನೇ ಇಂಪ್ರೂವ್ಮೆಂಟ್ ಯಾರ್ದು?
ರಾಮ್ ಅಸಸಿದು ಎಷ್ಟಕ್ಕೆ ಮಾಡಿದ್ದಾನೆ? 21 lakh ಮಾಡಿದ್ದಾನೆ. ಹಾಗಾದರೆ 21 lakh ಇಂಟು 280 ಡಿವೈಡ್ ಬೈ ಯಾವ ಮಾಡಿರೋದು 9/9/2015 ಅಂದರೆ ಬರೋದು ಪ್ರೀವಿಯಸ್ ಇಯರ್ ಯಾವುದು 2015-16. 15-16ಗೆ ಎಷ್ಟಾಗುತ್ತೆ ಅಂತ ನೋಡೋಣ. ಈಗ 15-16 ಇರೋದು 254. ಈ ಮೂರನ್ನು ಇಂಡೆಕ್ಸ್ ಮಾಡಿ ಇಲ್ಲಿ ಕಳಿಬೇಕಾಗಿರುತ್ತೆ. ಇಲ್ಲಿ ಕಳೆದ್ರೆ ಬರೋವಂಥದ್ದು ಒಂದೊಂದೇ ನೋಡೋಣ. 10 lakh ಇಂಟು 280/105. ಒಂದು ಇಂಡೆಕ್ಸ್ ಬರೋದು 26,66,667. ಎರಡನೇ ಇಂಡೆಕ್ಸ್ ನೋಡೋಣ. 16 ಲಕ್ಷ ಇಂಟು 280/137. 37,70,073. ಇದೊಂದನ್ನು ಲೆಸ್ ಮಾಡಬೇಕು. ಇನ್ನೊಂದು ನೋಡೋಣ. ಎಷ್ಟು? 21 lakh. ಇದು 21 lakh ಇಂಟು 280/254. 231496. 23,14,961. ಇಷ್ಟನ್ನು ಲೆಸ್ ಮಾಡಿದ್ರೆ ನಾವು ಬರೋದು 42,48,300. ಇದೇನೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನಾವು ಹೋಗೋದು 26th ಪ್ರಾಬ್ಲಮ್. ಏನು ಹೇಳುತ್ತೆ 26th ಪ್ರಾಬ್ಲಮ್ ನೋಡೋಣ. ಮಿಸ್ಟರ್ ರಮೇಶ್ is an associate sold the house on 8/8/2018 for rupees 1,11 lakh. He got the house as a gift from his mother on 11/11/2011. His mother had purchased it on 4/4/2004 for rupees 15 lakhs. ಗ್ರೀನ್ ಶೇಡ್ ಕೊಟ್ಬಿಡೋಣ ಮದರ್ದು. ಹಿಸ್ ಮದರ್ ಹ್ಯಾಸ್ ಕನ್ಸ್ಟ್ರಕ್ಟೆಡ್ ಫಸ್ಟ್ ಫ್ಲೋರ್ ಇನ್ 2010 ಫಾರ್ rupees 1 lakh. Mr. Ramesh also constructed an additional floor for rupees 25 lakhs in 2016. Compute taxable capital gain. ಮಾಮೂಲಿ ಲಾಸ್ಟ್ ಪ್ರಾಬ್ಲಮ್ ಇದ್ದ ಹಾಗಿದೆ. ಇದನ್ನು ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ ಸ್ಟೂಡೆಂಟ್ಸ್. ಇದು ನೀವೇ ಸಾಲ್ವ್ ಮಾಡಿ. ಈಸಿ ಇದೆ ಅನಿಸುತ್ತೆ. ಸೊ ಇಲ್ಲಿಗೆ ನಮ್ಮ ಕ್ಲಾಸ್ನ ಕ್ಲೋಸ್ ಮಾಡೋಣ. ಮತ್ತೊಂದು ಸಲ ಜ್ಞಾಪಿಸ್ತಾ ಇದ್ದೀನಿ, ಇವತ್ತು ನಾವು ಎಕ್ಸಾಂಪಲ್ಸ್ನ ಕೊಟ್ಟು ಈ 26 ಪ್ರಾಬ್ಲಮ್ಸ್ ಮಾಡಿಸಿರೋದು. ಪ್ರತಿಯೊಂದಕ್ಕೂ ಒಂದು ಬ್ಯಾಕ್ ಗ್ರೌಂಡ್ ಆಗಿ ಇಂಟ್ರೊಡಕ್ಷನ್ ಆಗಿ ಕೆಲವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ. ಆ ಪ್ರಾಬ್ಲಮ್ನ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ಒರಿಜಿನಲ್ ಪ್ರಾಬ್ಲಮ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಇಂಟ್ರೊಡಕ್ಷನ್ನ ಪ್ರಾಬ್ಲಮ್ಸ್ನ ನಿಮಗೆ ಕೊಟ್ಟು ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡಿ, ಸುಮ್ಮನೆ ವಿಡಿಯೋ ನೋಡ್ತಾ ಕೂತ್ಕೊಳ್ಳೋಕೆ ಹೋಗಬೇಡಿ. ಪ್ರಾಬ್ಲಮ್ ಕೊಟ್ಟಾಗ ನಿಮ್ಗಾದಂತಹ ಪ್ರಯತ್ನವನ್ನು ನೀವು ಮಾಡಿ, ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಆ ಸಬ್ಸ್ಕ್ರೈಬ್ ಮಾಡದೇ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ಎಲ್ಲ ವೀಡಿಯೋಸು ಕೂಡ ನಿಮಗೆ ತಲುಪುತ್ತೆ, ಕಳಿಸಿದಾಗಲೇ ತಲುಪುತ್ತೆ, ಹುಡುಕುವಂಥ ಅಗತ್ಯ ಇರಲ್ಲ. ನೋಟಿಫಿಕೇಷನ್ ಟು ಆಲ್ ಅಂತ ಕೊಡಿ. ಎಲ್ಲ ನೋಟಿಫಿಕೇಷನ್ಸು ನಾನು ಕಳಿಸೋವಂತಹ ಎಲ್ಲ ನೋಟಿಫಿಕೇಷನ್ಸು ನಿಮಗೆ ಸಿಗಬೇಕು ಅಂತ ತೊಂದರೆ. ಮತ್ತು ನಾಳೆ ದಿನ ನಾನು ನಿಮ್ಮ ಹತ್ರಕ್ಕೆ ಬರುವಂತಹದ್ದು ಅಡ್ವಾನ್ಸ್ ಮನಿ ಫರ್ ಫ್ಯೂಚರ್ ಆಫ್ ಅಡ್ವಾನ್ಸ್ ಮನಿ. ಒಂದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ, ಅದನ್ನು ಈಸಿಯಾಗಿ ಸಾಲ್ವ್ ಮಾಡೋದು ಮತ್ತು ಚಾರ್ಟ್ ಮುಖಾಂತರ ಹೇಗೆ ಅಂತ ಅಂದ್ಬಿಟ್ಟಿದೆ ನಾಳಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಹಾಗಾದರೆ ಬಾಯ್ ಬಾಯ್.